ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈನು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಗೈಸ್, ಇವಾಗ ನಾವು ಬೆಳಗ್ಗೆನೆ ಎದ್ದು ಶಾಪಿಂಗ್ ಬಂದಿದ್ದೀವಿ. ನೆನೆನೆ ಶಾಪಿಂಗು ಇನ್ನೇನೋ ತಗೊಳ್ಳಲ್ಲ ಅಂತ ಹೇಳಿದ್ದೆ, ಬಟ್ ನೋಡಿ ನಾ ಎಲ್ಲ ಸ್ಲೀವ್ಲೆಸ್ ಡ್ರೆಸ್ ತಂದಿದ್ದೆ, ಓಕೆನಾ. ಬಟ್ ಆಸ್ ಯು ನೋ, ನಂಗೆ ಸ್ವಲ್ಪ ಇಲ್ಲಿ ಅಲರ್ಜಿ ಆಗಿರೋದ್ರಿಂದ ಟೇಕಿಂಗ್ ಮೆಡಿಸಿನ್ಸ್ ಬೆಟರ್ ನೌ. ಬಟ್ ಆದ್ರೂ ಈ ಡ್ರೆಸ್ ಮೇಲೆ ಹಾಕೊಳ್ಳೋದಕ್ಕೆ ಈ ತರ ಒಂದು ಜಾಕೆಟ್ ಟೈಪ್ ಬೇಕಿತ್ತು. ಸೊ ಅದನ್ನ ತಗೊಂಡು ಹೋಗ್ತಾ ಇದೀವಿ ಇವಾಗ. ಎಲ್ಲಿಗೆ ಅಂತಂದ್ರೆ ಇವತ್ತು ದುಬೈನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಗೊತ್ತಿಲ್ಲ ಎಷ್ಟು ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ. ಆದಷ್ಟು ಪ್ಲೇಸಸ್ ನ ಕವರ್ ಮಾಡ್ಬೇಕು, ಬಿಕಾಸ್ ಇನ್ನೊಂದು ವಾರ ಅಷ್ಟೇ ನಾವಿಲ್ಲಿರೋದು. ಹಾಗಾಗಿ ಫುಲ್ ಹೀರೋಯಿನ್ ವೈಬ್ಸ್. ಅಂಡ್ ಇವರು ಈ ತರ ರೆಡಿ ಆಗಿದ್ದಾರೆ ಗೈಸ್. ಇವರಿಗೆ ಈ ಬ್ಯಾಗ್ ಕೊಟ್ಬಿಟ್ಟಿದ್ದೀನಿ ನಾನು, ಅದಕ್ಕೆ ಅವ್ರು ಸ್ವಲ್ಪ ಈಸ್ ನಾಟ್ ಓಕೆ. ಬಟ್ ಯಾ ಅಷ್ಟೇ. ಈ ತರ ಏನು ಇವಾಗ ನಾ ಹೋಗ್ತಾ ಇದೀನಿ ಅಲ್ವಾ, ಸೊ ಐ ನೀಡ್ ಸಮ್ ಕ್ಲಾತ್ಸ್. ಹಂಗೆ ತಗೊಂಡು ಹಂಗೆ ಹಾಕೊಂಡು ಟ್ಯಾಗ್ ಅಲ್ಲೇ ಬಿಚ್ಬಿಟ್ಟು ಅಲ್ಲೇ ಹಾಕೊಂಡು ಹಂಗೆ ಹೋಗೋದು, ಆ ಮಜಾನೇ ಬೇರೆ. ಓಕೆ, ಒಂಥರ ಖುಷಿ ಆಗುತ್ತೆ. ಬಿಸಿಲು ನೋಡಿ ಹೇಗಿದೆ ಅಂತ, ಸುಡ್ತಾ ಇದೆ. ಕೈಯೂ ಇಟ್ಕೊಳ್ಳಲ್ಲ, ಏನು ಇಲ್ಲ, ಹೋಗ್ತಾ ಇರೋದಷ್ಟೇ. ಮೊಬೈಲ್ ಇಟ್ಕೊಂಡ್ರೆ ನಾನು ಏನು ಇಟ್ಕೊಳ್ಳ. ಗೈಸ್, ಇವಾಗ ನಾವು ದುಬೈಯಲ್ಲಿ ಒಂದು ಮಂಗಳೂರು, ಗೋವಾ ಅಂಡ್ ಇನ್ನೊಂದು ಯಾವ್ದು ಕೇರಳ, ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಒಂಥರ ಖುಷಿ ಅನ್ಸ್ತೀವಿ. ಸೊ ಈ ರೆಸ್ಟೋರೆಂಟ್ ಮಾತ್ರ ಸಕ್ಕತ್ತಾಗ ಆಂಬಿಯನ್ಸ್ ಆಗಿ. ಇನ್ನು ತೋರಿಸಿ. ಇವಾಗ ನಾವಿಲ್ಲಿ ಮಂಗಳೂರು ತಾಳಿ ಮತ್ತೆ ರಾಗಿ ಮುದ್ದೆ ಸಿಗುತ್ತೆ, ಸೊ ತಿನ್ನೋಣ ಅಂತ ಅನ್ಕೊಂಡಿದೀವಿ. ಇವಾಗ ನಾವೊಂದು ಮಂಗಳೂರು ತಾಳಿ ಅಂಡ್ ರಾಗಿ ಮುದ್ದೆ ವಿತ್ ಚಿಕನ್ ಕರಿ ತಗೊಂಡಿದೀವಿ. ನಂಗೆ ಇವಾಗ ಒಂದು ಪ್ರಾಪರ್ ಫುಡ್ ತಿಂತೀವಿ ಅಂತ ಅನಿಸ್ತಾ ಇದೆ ಗೈಸ್. ಅಂಡ್ ಈ ರೆಸ್ಟೋರೆಂಟ್ ಹೊರಗಡೆ ಎಲ್ಲ ಸಕ್ಕತ್ತಾಗಿದೆ ಅಲ್ಲ, ಚೆನ್ನಾಗಿ ನೋಡಿದ್ರ ನೀವು? ಚೆನ್ನಾಗಿರೋ ಒಂದು ಯಾವ್ದೋ ಮನೆಗ್ ಬಂದಂಗೆ ಅನಿಸ್ತು ಫಸ್ಟ್. ಆಮೇಲೆ ಹೋಟೆಲ್ ಚೆನ್ನಾಗಿದೆ. ನಾನು ನಿಮ್ಗೆ ಆಂಬಿಯನ್ಸ್ ಆಗ್ಲಿ ಅಥವಾ ಇಲ್ಲಿ ಹೊರಗಡೆ ಸಕ್ಕತ್ತಾಗಿದೆ ಪೇಂಟಿಂಗ್ಸ್ ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಮ ಒಂದು ಹೋಟೆಲ್ ಅಂತ. ಓಕೆ ಗೈಸ್, ಊಟ ಬಂದ್ಮೇಲೆ ಸಿಗೋಣ. ಬಾಯ್. ಆಕ್ಚುಲಿ ನನಗೆ ತುಂಬಾ ಜನ ಕೇಳ್ತಾರೆ, ನನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡಿದ್ರೆ ನೀವು ಮಲಯಾಳಿಸ ಅಂತ ತುಂಬಾ ಜನ ಕೇಳ್ತಾರೆ. ನಾನ್ ಹಂಗ್ ಕಾಣ್ತೀನ? ಮೇ ಬಿ ನಾನು ಅದು ವೈಟ್ ಬಟ್ಟು ಮತ್ತೆ ಗಂಧ ಎಲ್ಲ ಇಟ್ಕೊಡ್ತೀನಲ್ವಾ, ಸೊ ಅದಕ್ಕೆ ಹಂಗ್ ಕಾಣ್ತೀನೇನೋ. ಇವಾಗ ಕಾಣ್ತಾ ಇಲ್ಲ, ಬಟ್ ನಂಗೆ ತುಂಬಾ ಜನ ಕೇಳಿದ್ದಾರೆ. ಎಲ್ಲಾರು ಪಂಚೆ ಹಾಕೊಂಡು ಬರ್ತಾ ಇದಾರೆ ಗೈಸ್. ಮೇ ಬಿ ಓಣಂ ಸೆಲೆಬ್ರೇಷನ್ ಇರ್ಬೋದು ಇವತ್ತು. ಕರೆಕ್ಟ್ ಟೈಮಿಗೆ ಬಂದಿದೀವಿ ನಾವು. ಕರೆಕ್ಟ್ ಹೋಟೆಲಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನೋಡಿ. ನಾವು ಓಣಂ ಸೆಲೆಬ್ರೇಷನ್ ಇವತ್ತು ನೋಡಿಲ್ವಲ್ಲ, ಇವತ್ತು ನೋಡ್ಬೋದಲ್ಲ. ಇಲ್ಲಿ ನಡೆಯೋದಾ ನೋಡಿ ಗೈಸ್. ಈ ಹೋಟೆಲ್ಗೆ ನಾವು ಬಂದಿರೋದು. ಚೆನ್ನಾಗಿದೆ ನೋಡಿ ಆಂಬಿಯನ್ಸ್ ಎಲ್ಲ. ನೀರ್ ದೋಸೆ ಇತ್ತು, ಖಾಲಿ ಆಗ್ಬಿಟ್ಟಿದೆ. ಸ್ಟೀಮ್ ರೈಸ್, ಪಲ್ಯ, ಇದು ಚಿಕನ್ ಕರಿ, ಫಿಶ್ ಕರಿ, ಚಿಕನ್ ಸಮಥಿಂಗ್, ಪಾಯಸ, ಮೊಸರು, ಹಪ್ಪಳ ಅಂಡ್ ಉಪ್ಪಿನಕಾಯಿ ಇಷ್ಟಿದೆ ತಾಳಿಲಿ. ಆಕ್ಚುಲಿ ಫಿಶ್ ಇರ್ಬೇಕಿತ್ತು, ಅವ್ರನ್ನ ಕೇಳ್ಬೇಕು. ರೈಸ್, ರಾಗಿ ಮುದ್ದೆ ಬಿಸಿ ಬಿಸಿ ಅಂಡ್ ಚಿಕನ್ ಕರಿ ಅಂಡ್ ಇದಕ್ಕೆ ಫಿಶ್ ತರ್ತಾರಂತೆ ಗೈಸ್. ಟೇಸ್ಟ್ ಮಾಡಿ. ಬಿಸಿನ ತುಪ್ಪ ಹಾಕಿ ಕೊಟ್ಟಿದ್ದಾರೆ. ಇರಿ ನಾ ಹಾಕ್ತೀನಿ. ಸ್ಪೂನಲ್ಲಿ ಬಡ್ಸ್ಕೊಟ್ಟಿದ್ದಾರೆ. ನಾನ್ ಮಾಡೋ ತರ ಇದೆಯಾ? ನಾನಿನ್ನ ತಿಂದಿಲ್ಲ. ನೀನೊಂದು ಮುದ್ದೆ ತಗೋ. ಒಂದ್ ಮುದ್ದೆ ತಗೊಳ್ಬಿಡ್ತೀನಿ ನಾನು. ಈಗ ಬೇಗ ಟೇಸ್ಟ್ ಮಾಡಿ ಹೇಳಿ. ಹತ್ರ ಇಟ್ಕೊಳ್ಳಿ, ಅದು ಚಂದಿರ. ನೀವು ಟೇಸ್ಟ್ ಮಾಡೋಷ್ಟರಲ್ಲಿ ಬೇಳಾಗ್ಬಿಟ್ಟಿರುತ್ತೆ.
ತಿನ್ರಿ ದೇವ್ರೆ. ಚೆನ್ನಾಗಿದೆ ನಿಜ? ಪ್ರಾಪರ್ ಚಿಕನ್ ಹೌದಾ? ನಾನ್ ಕಲರ್ ಸೇಮ್ ನಾನ್ ಮಾಡ್ದಂಗೆ ಇದೆ, ಮುಂದೆ ಸಾಫ್ಟ್ ಆಗಿದೆ ತಾನೆ. ಓಕೆ ಗೈಸ್, ಊಟ ಆದ್ಮೇಲೆ ಸಿಗ್ತೀವಿ, ಬಾಯ್. ಮಿಸ್ಸಿಂಗ್ ದಿಸ್ ಫುಡ್. ಈಗ ನಾವು ಊಟ ಮಾಡಿದ್ದ ರೆಸ್ಟೋರೆಂಟ್ ಎಲ್ಲಿರೋದು ಅಂತ ಹೇಳ್ತೀನಿ, ಈ ಕಡೆ ಬಂದವರಿಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ನಾವು ಇಲ್ಲಿ ದುಬೈ ಫ್ರೇಮ್ ನೋಡೋದಿಕ್ಕೆ ಬಸ್ಸಲ್ಲಿ ಬಂದ್ವಿ. ಈ ಸ್ಟಾಪ್ ಹೆಸರು ಕರಾಮ 2 ಅಂತ, ಓಕೆನಾ? ಸೊ ಈ ಸ್ಟ್ರೀಟ್ ನಾನು ಬಸ್ ಸ್ಟಾಪ್ ಇಲ್ಲೇ, ನೀವು ಬಸ್ ಇಳ್ದು ಜಸ್ಟ್ ಮುಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಈ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ. ನೋಡ್ಬೋದು ನೀವು, ಫಸ್ಟ್ ಯಾವ್ದೋ ಮನೆ ಅಂತ ಅನ್ಸುತ್ತೆ, ಓಕೆನಾ? ಆ ಡೋರ್ ಒಳಗೆ ಹೋದಾಗ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಈ ರೆಸ್ಟೋರೆಂಟ್ ಸ್ವಲ್ಪ ನೀಟಾಗಿ ತೋರಿಸಿ ದಯವಿಟ್ಟು. ಈ ರೆಸ್ಟೋರೆಂಟ್ ಅಲ್ಲಪ್ಪ, ಈ ರೆಸ್ಟೋರೆಂಟು. ಇಲ್ಲಿದ ಏನು ತೋರಿಸ್ತೀನಿ ಕೊಡಿ. ಅಲ್ಲಿ ನೋಡಿ ಗೈಸ್, ನಮ್ಮ ಇಂಡಿಯನ್ ಫ್ಲಾಗ್ ಇಟ್ಟಿದ್ದಾರೆ. ಅಲ್ಲಿದೆ ನೋಡಿ, ಅಲ್ಲಿ ಒಳಗಡೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದಲ್ಲ ಇದು. ಇದನ್ನೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ ಹೋಟೆಲ್, ನಮ್ಮೂರಿನ ಹೋಟೆಲ್ ಅಂತ. ಅಂಡ್ ಊಟನೂ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಏನ್ ಅನ್ಸ್ತು ಊಟದ ಬಗ್ಗೆ? ಅಲ್ವಾ ಗೈಸ್? ಇವಾಗ ನಾವು ಊಟ ಮುಗಿಸ್ಕೊಡ್ತೀವಪ್ಪ, ಇದು ತಗೊಳ್ತು ನಂಗೆ. ಗೈಸ್ ಇವಾಗ ಊಟ ಮುಗಿಸ್ಕೊಂಡು ನಾವು ದುಬೈ ಫ್ರೇಮ್ ನೋಡೋದಿಕ್ಕೆ ಹೋಗ್ತಾ ಇದೀವಿ. ಟ್ಯಾಕ್ಸಿ ಬುಕ್ ಮಾಡಿದೀವಿ. ಇಲ್ಲಿವರೆಗೂ ಬಸ್ ಅವೈಲಬಿಲಿಟಿ ಇರುತ್ತೆ. ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ನಡಿಬೇಕು? 3 ಕಿಲೋಮೀಟರ್ಸ್ ಏನೋ ನಡಿಬೇಕು. 3 ಕಿಲೋಮೀಟರ್ಸ್ ನಡಿಬೇಕು. ಫೋಟೋ? ಹಾ ಗೈಸ್, ನಾನು ಇಲ್ಲಿಂದ 3 ಕಿಲೋಮೀಟರ್ಸ್ ನಡಿಬೇಕು ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ತುಂಬಾ ದೂರ ಅನ್ಸುತ್ತೆ. ಇವಾಗಿರೋ ಬಿಸಿಲಿಗೆ ನಡೆಯೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅಷ್ಟೇ. ಓಕೆ ಗೈಸ್, ಆಕ್ಚುಲಿ ಒಂದು ಸರ್ಪ್ರೈಸಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಜಸ್ಟ್ ಹೋಗ್ಬಿಟ್ಟು ಫ್ರೇಮ್ ಮುಂದೆ ಫೋಟೋ ಇಟ್ಕೊಂಡು ಬರೋಣ ಸಾಕು ಅಂತ ಅನ್ಕೊಂಡಿದ್ದು. ಬಟ್ ಫಾರ್ ಚೇಂಜ್ ಇವಾಗ ನಾವು ಫ್ರೇಮ್ ಒಳಗೆ ಹೋಗ್ತಾ ಇದೀವಿ. ಒಂಥರ ಖುಷಿ ಆಗ್ತಿದೆ. ಇಲ್ಲಿಗೆ ಬರುತ್ತೆ ಟ್ಯಾಕ್ಸಿ. ಬಿಸಿಲಲ್ಲಿ ತುಂಬಾ ಬೇಗ ಚಾರ್ಜಿಂಗ್ ಖಾಲಿ ಆಗ್ಬಿಡುತ್ತೆ, ಅದೊಂದು ಟೆನ್ಷನ್ ನನ್ಗೆ. ಓಕೆ ಗೈಸ್, ದುಬೈ ಫ್ರೇಮ್ ಹತ್ರ ಹೋಗಿ ಸಿಗ್ತೀವಿ, ಓಕೆನಾ? ಓಕೆನಾ ಗೈಸ್, ಇವಾಗ ನಾವು ದುಬೈ ಫ್ರೇಮ್ ಮುಂದೆನೆ ನಿಂತಿದೀವಿ. ಇಲ್ಲಿ ನೋಡಿ, 150 ಮೀಟರ್ ಉದ್ದ ಇರೋ ಅಂತಹ ದುಬೈ ಫ್ರೇಮ್ ಮುಂದೆ ನಿಂತಿದೀವಿ. ಸೊ ಇವಾಗ ನಾವು ಒಳಗೆ ಹೋಗ್ಬೇಕು. ಅಲ್ಲಿ ಎಂಟ್ರಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಇಲ್ಲಿ ಸಪರೇಟ್ ಎಂಟ್ರಿ ಟಿಕೆಟ್ ತಗೋಬೇಕಾ? ಇಲ್ಲ ಏನಿಲ್ಲ, ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಹೋಗೋದು ಅನ್ಸುತ್ತೆ. ಬಟ್ ಲೆಟ್ಸ್ ಸಿ. ಬನ್ನಿ ಹೋಗೋಣ ಮತ್ತೆ. ದುಬೈಯಲ್ಲಿ ರೀಫಿಲ್ ವಾಟರ್ ಟ್ಯಾಪ್ ಇಟ್ಟಿರ್ತಾರೆ ಅಂತ ಕೇಳಿದ್ದೆ, ಓಕೆನಾ? ಬಟ್ ಎಲ್ಲೂ ನೋಡಿರ್ಲಿಲ್ಲ. ಇಲ್ಲಿ ಇಟ್ಟಿದ್ದಾರೆ ನೋಡಿ, ಎಷ್ಟು ತಣ್ಣಗಿದೆ ಗೊತ್ತಾ ವಾಟರ್. ಕುಡೀರಿ ಗೈಸ್. ಇಲ್ಲಿ ಎಷ್ಟು ಬಿಸಿಲು ಅಂತ ಅಂದ್ರೆ, ಒಂದು 4 ಫೋಟೋಸ್ ಹಿಡ್ಕೊಳ್ಳೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಓ ದೇವ್ರೆ, ಇಷ್ಟು ಬಿಸಿಲಲ್ಲಿ ಓಡಾಡಿದ್ರೆ ಪಕ್ಕ ಜ್ವರ ಬರೋದು, ಹುಷಾರ್ ತಪ್ಪೋದು ಗ್ಯಾರಂಟಿ. ಎಷ್ಟು ಬಿಸಿಲಿದೆ ಗೊತ್ತಾ? ಸೊ ನೋಡಿ, ನಾನು ಅಯ್ಯೋ ಚೆನ್ನಾಗಿ ಕಾಣ್ತಾ ಇದ್ರು ಪರವಾಗಿಲ್ಲ, ಸ್ಟೈಲ್ ಹಾಳಾಗೋಗ್ಲಿ ಅಂತ ಗಂಟು ಕಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಮ್ಯೂಸಿಯಂ ಒಳಗಡೆಗೆ ಹೋಗ್ತಾ ಇದ್ದೀವಿ. ಮ್ಯೂಸಿಯಂ ಎಲ್ಲ ನೋಡಿಕೊಂಡು, ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಇಲ್ಲ, ನಂಗೆ ಅದೊಂದು ಟೆನ್ಷನ್. ಬಿಸಿಲು ಒಂದು ಇರಿಟೇಟ್ ಮಾಡ್ತಾ ಇದೆ. ಓಕೆ ಗೈಸ್, ಒಳಗಡೆ ಸಿಗೋಣ ತಣ್ಣಗಿದ್ರೆ, ಓಕೆನಾ? ದುಬೈ ಫ್ರೇಮ್ನ ನೋಡಿ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ನಾನು. ಓ ಮೈ ಗಾಡ್. ಓಕೆ, ಇದು ಮ್ಯೂಸಿಯಂ. ಫಸ್ಟ್ ದುಬೈ ಹೆಂಗಿತ್ತು, ಇವಾಗ ಈ ತರ ಆಗೋದಕ್ಕೆ ಏನೇನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ. ಗೈಸ್, ದುಬೈ ನೋಡಿ ಬರೀ ಮರಳಿದ್ದು, ಓಕೆನಾ?
ಇಟ್ ವಾಸ್ ಅ ಕಂಪ್ಲೀಟ್ ಡೆಸರ್ಟ್. ಬಟ್ ಇವಾಗ ಸೇಫೆಸ್ಟ್ ಸಿಟಿ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್. ಬನ್ನಿ ಹೋಗೋಣ. ಇವರಿಗೆ ಭಯ ಆಗ್ತಿದೆಯಂತೆ. ಹೈಟ್ ಅಂದ್ರೆ ಭಯ ಅಲ್ಲ ನಿಮಗೆ? ಮುಂದೆ ಹೆಂಗಿದೆ ಗೊತ್ತಾ ವ್ಯೂ? ಗೈಸ್ ಬಂದಿದ್ದೀವಿ. ನಿಮಗೆ ಓಕೆ ಅಂದ್ರೆ ನಾವು ಗ್ಲಾಸ್ ಬ್ರಿಡ್ಜ್ ಮೇಲೆ ನಡಿಬೋದು. ಇಲ್ಲಿಂದ ಅಲ್ಲಿವರೆಗೂ ಇದೆ. ಭಯ ಅದೇ ಸೈಡಿಗೆ ಹೋಗ್ಬಿಡೋಣ. ಓಕೆನಾ? ನೋಡಿ ಎಷ್ಟು ಹೈಟ್ ಇದೆ ಅಂತ ಇದು. ಭಯ ಆಗ್ತಿದೆಯಂತೆ. ಬನ್ನಿ ಹೋಗೋಣ. ಆಕ್ಚುಲಿ ಇನ್ನೊಂದು ಯಾವ್ದು ಮ್ಯೂಸಿಯಂ ಅಲ್ಲ ಅನ್ಸುತ್ತೆ, ಗ್ಲಾಸ್ ಬ್ರೇಕ್ ಆಗುತ್ತೆ. ಇದೇನು ಬ್ರೇಕ್ ಆಗುತ್ತೆ? ಬನ್ರಿ. ಕೆಳಗ್ ನೋಡಿ, 1 ಸೆಕೆಂಡ್ ಕೆಳಗ್ ನೋಡಿ. ನಾನು ನೋಡ್ದೆ, ಪ್ರಾಮಿಸ್ ಮಾಡ್ದೆ. ಫೋಟೋ ಹಿಡಿತೀನಿ. ಬೇಡ, ಈ ತರ ಬಂದಾಗ ಕುತ್ಕೋ. ನಾನು ನೋಡ್ತಾ ಇರೋ ಈ ತರ ಬಂದಾಗ ಕ್ಲೋಸ್ ಓಪನ್ ಆಗುತ್ತೆ. ಹೌದಾ, ನಿಂತ್ಕೋ. ಬೇಡ, ಚೆನ್ನಾಗಿ ಬೇಡ. ಗ್ಲಾಸ್ ಬ್ರಿಡ್ಜ್ ನೋಡಿ. ನಾವೊಂದು ಅಲ್ಲಿವರೆಗೂ ನಡ್ಕೊಂಡ್ ಬಂದ್ವಿ. ಆಮೇಲೆ ಅಂಡ್ ನಿಮ್ಗೆ ಇಲ್ಲಿ ಫೋಟೋಸ್ ಕೂಡ ಹಿಡ್ಕೊಡ್ತಾರೆ ಅಲ್ಲಿ. ಮಕ್ಳೆಲ್ಲ ನೋಡಿ ಎಷ್ಟು ಆರಾಮಾಗಿ ಓಡಾಡ್ತಾ ಇದಾರೆ. ನೀವು ಇದೀರಾ ಭಯ ಭಯ ಅನ್ಕೊಂಡು. ಸರಿ ಬನ್ನಿ ಹೋಗೋಣ. ಚೆನ್ನಾಗಿದೆ ಅಲ್ಲ ನ್ಯೂ ಎಕ್ಸ್ಪೀರಿಯನ್ಸ್ ಇವಾಗ. ಓಕೆ ನೋಡಿ ಗೈಸ್, ಇದು ಎಷ್ಟನೇ ಫ್ಲೋರ್ ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ. ದಿಸ್ ಈಸ್ ದಿ ನ್ಯೂ ದುಬೈ. ಓಕೆನಾ? ಬುರ್ಜ್ ಖಲೀಫಾ, ಆಮೇಲೆ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಆಮೇಲೆ ರೋಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲಿ ನೋಡಿ, ಇದು ಅದೇನದು ಗ್ರೌಂಡ್. ಏನ್ ಗ್ರೌಂಡ್ ಅದು? ಗ್ರೌಂಡ್ ಅಲ್ಲ ಅದು, ಮತ್ತೆ ಅವ್ರದ್ದು ಇದು ಚಿತ್ರ ಮಾಡಿರೋದು. ಕಾರೆಲ್ಲ ನಮ್ಗೆ ಇಷ್ಟೇ ಇಷ್ಟ ಕಾಣ್ತದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಈ ಕಡೆ ಎಲ್ಲ. ಅಂಡ್ ಹಿಂಗೆ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋದ್ರೆ ಬನ್ನಿ, ಈ ಕಡೆ ಬಂದ್ರೆ ಇಲ್ಲಿ ಓಲ್ಡ್ ದುಬೈ ನೋಡಿ. ಹಳೆ ಹಳೆ ಬಿಲ್ಡಿಂಗ್. ಒಂದೇ ಒಂದು ಬ್ರಿಡ್ಜ್ ಎರಡು ಮುಂಬೈನ ಡಿವೈಡ್ ಮಾಡುತ್ತೆ ನೋಡಿ. ಇದಂತೂ ತುಂಬಿ ತುಳುಕ್ತಾ ಇದೆ ಮನೆಗಳಿಂದ, ಹೋಟೆಲ್ಸ್ ಇಂದ ಎಲ್ಲ. ಯಪ್ಪ ದೇವ್ರೆ, ಎಷ್ಟು ಬಿಲ್ಡಿಂಗ್ಸ್ ಇದೆ ನೋಡಿ ಗೈಸ್. ಕೆಳಗಡೆ ನೋಡಿ ರೋಡ್, ಆ ಕಡೆ ಯಾವ ದುಬೈ ಚೆನ್ನಾಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ನ್ಯೂ ದುಬೈ, ಫಸ್ಟ್ ತೋರಿಸಿದ್ದು ಓಲ್ಡ್ ದುಬೈ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಓಕೆ ಗೈಸ್, ಇವಾಗ ನಾವು ವ್ಯೂ ಎಂಜಾಯ್ ಮಾಡ್ತೀವಿ. ಬಾಯ್ ಗೈಸ್. ನೋಡೋದಿಕ್ಕೆ ಓಲ್ಡ್ ದುಬೈ ಚೆನ್ನಾಗಿದೆ, ಓಕೆನಾ? ಬಟ್ ಲೀವ್ ಮಾಡೋದಿಕ್ಕೆ ಆ ದುಬೈ ಅಂದ್ರೆ ನ್ಯೂ ದುಬೈ ಚೆನ್ನಾಗಿರುತ್ತೆ ತಾನೆ. ಇದೆಲ್ಲ ಹಳೆ ಬಿಲ್ಡಿಂಗ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಸುಮಾರು ವರ್ಷಗಳಿಂದ, ಅಂದ್ರೆ ಆ ದುಬೈ ಬಿಲ್ಡ್ ಆಗೋದಕ್ಕಿಂತ ಮುಂಚೆ ಕಟ್ಟಿರುವಂತಹ ದುಬೈ ಇದು. ಬಟ್ ನೋಡಿ, ಒಂದೇ ಊರಲ್ಲಿ ಎರಡೆರಡು ದುಬೈ. ಅಂಡ್ ಇದನ್ನ ನೋಡೋದಕ್ಕೆ ನಾವು
2,000 ಏನೋ ಪೇ ಮಾಡಿದ್ದು. 2,000 10 ನಿಮಿಷಕ್ಕೆ ನೋಡ್ ಮುಗ್ದೋಯ್ತು ನಾವು. ಗೊತ್ತಾನೆ ಏನಾದ್ರು ಇದೆಯಾ ಇಷ್ಟೇ? ಸರಿ, ಇನ್ನೇನ್ ಮತ್ತೆ ಸಮಾಚಾರ? ನಾವು ಫುಲ್ ಡ್ರೈನ್ ಔಟ್ ಆಗ್ಬಿಟ್ಟಿದೀವಿ ಗೈಸ್, ನಮ್ಗೆ ಆಗ್ತಾ ಇಲ್ಲ. ಹಿಂಗೋಣ ಗೈಸ್, ನಾವು ಅವಾಗ್ಲೇ ನೋಡಿದ್ದು ಓಲ್ಡ್ ದುಬೈ. ಇವಾಗ ನೋಡಿ 2050 ಅಲ್ಲಿ ನ್ಯೂ ದುಬೈ ಹೇಗಿರುತ್ತೆ ಅಂತ. ಐ ಮೀನ್ ದುಬೈ. ಗೈಸ್, ಫ್ರೇಮ್ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ನೋಡಿ ಶೂ ತೆಗೆದ್ಬಿಟ್ಟು ಬರೀ ಸಾಕ್ಸಲ್ಲಿ ಕುತ್ಕೊಂಡಿರ್ತೀವಿ. ಇವರು ಅಷ್ಟೇ ಫುಲ್ಲು ಕಾಲ್ ಪೇನ್ ಆಗ್ತಾ ಇದೆ. ಏನ್ ಅನ್ಸ್ತು ದುಬೈ ಫ್ರೇಮ್ ಬಗ್ಗೆ? ಈ ಕಡೆ ಬನ್ನಿ, ಹೇಳಿ. ಚೆನ್ನಾಗಿತ್ತು. ಹಾ ದೇವ್ರೇ ಕಾಪಾಡಪ್ಪ, ಹೇಳಿ. ಚೆನ್ನಾಗಿತ್ತು. ಎಷ್ಟು ಡೈಲಾಗ್ ಆಗ್ಬಿಟ್ಟಿದೆ. ಹೌದಾ? ಡ್ರೀಮ್ ಬಿಗ್. ಇವಾಗ ಅಲ್ಲಿ ಹಾಕಿದ್ರಲ್ಲ ಅದು. ಫ್ರೇಮ್ ಬಗ್ಗೆ ಹೇಳಿ, ಏನ್ ಅನ್ಸ್ತು? 2,000 ಅಂತಾನೆ ಕೊಟ್ಟಿದ್ ನಾವು ಒಬ್ಬರ್ಗ ಇಬ್ರಿಗೂ ಸೇರಿ. ಸೇರಿ 2,000 ಚಿಲ್ಲರೆ. 2,000 ಗೈಸ್ ಇಬ್ರಿಗೆ. ಒಬ್ರಿಗೆ 1,000 ಸಮಥಿಂಗ್ ಪ್ಲಸ್. 1,250. ಓಕೆ, ಅದು ವರ್ತ್ ಇತ್ತಾ? ಆಮೇಲೆ ನಿಮ್ಗೆ ಓಲ್ಡ್ ದುಬೈ, ನ್ಯೂ ದುಬೈ, ಆ ಮ್ಯೂಸಿಯಮ್, ಫ್ಯೂಚರ್ದೆಲ್ಲ ಹಾಕಿದ್ರು. 2050 ದುಬೈ ಹೆಂಗಿರುತ್ತೆ ಅಂತೆಲ್ಲ, ಅದ್ರ ಬಗ್ಗೆ ಎಲ್ಲ ಏನ್ ಅನ್ಸ್ತು? ಓಕೆ, ವರ್ತ್. ಇಂಡಿಯಾಲ್ ಆಗಿದ್ರೆ ಇನ್ನೂ ಜಾಸ್ತಿನೇ ಇರ್ತಿತ್ತು ಅನ್ಸುತ್ತೆ. ಬಟ್ ಇಂಡಿಯಾ ಅಲ್ಲಿ 100 ರೂಪೀಸಾ? ಇಲ್ಲ, ಗೊತ್ತಿಲ್ಲ. ಬಟ್ ಮತ್ತೆ ಇಲ್ಲಿ ನೋಡಿ ಗೈಸ್, ಅಲ್ಲಿ ಲಿಫ್ಟ್ ಇದೆ. ಓಕೆನಾ? ಜಸ್ಟ್ ನಾವು ಕೆಳಗಡೆ ಓಲ್ಡ್ ಮ್ಯೂಸಿಯಂ ನೋಡ್ಕೊಂಡು ಒಂದೇ ಸಲಿಗೆ ಲಾಸ್ಟ್ ಫ್ಲೋರಿಗೆ ಹೋಗ್ತೀವಿ ನಾವು. ಅದ್ ಎಷ್ಟನೇ ಫ್ಲೋರ್ ಅಂತ ಎಲ್ಲ ಮೇನು ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಅದು ಕಿವಿ ಫುಲ್ಲು ಕಿವಿ ಏನಾಗುತ್ತೆ ಒಂಥರ ಗುಯ್ ಅನ್ನತ್ತೆ ಅಂತ ಎಲ್ಲ ಕೇಳಿದ್ದೆ. ಓಕೆನಾ? ಬೇರೆ ವಿಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ. ಬಟ್ ಇವತ್ತು ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗೋಯ್ತು. ನಂಗೆ ಮೇಲೆ ಹೋಗ್ಬೇಕಾದ್ರೆ ಆ ಥರ ಆಗ್ಲಿಲ್ಲ, ಕೆಳಗೆ ಬರ್ಬೇಕಾದ್ರೆ ಆಯ್ತು. ನಿಮ್ಗೆ? ಫ್ಲೈಟ್ ಆಯ್ತು ಕೆಳಗಡೆ ಬರು. ಕಿವಿ ಮುಚ್ಕೊಬಿಟ್ಟಿದೆ. ನನಗೆ ಏನ್ ಅನ್ಸ್ತು ಅಂತಂದ್ರೆ, ನಂಗೆ 2050 ಓಲ್ಡ್ ಮ್ಯೂಸಿಯಮ್ಮು ಆಫ್ಕೋರ್ಸ್ ಒಂದೊಂದು ಕಂಟ್ರಿಗೂ ಅದರದ್ದೇ ಆದಂತಹ ಒಂದು ಹಿಸ್ಟ್ರಿ ಮತ್ತೆ ಅದ್ ಸ್ಟ್ರಗಲ್ ಎಲ್ಲಾನು ಇರುತ್ತೆ. ಒಂದು ಕಂಟ್ರಿ ಲೈಕ್ ಒಂದು ಹೆಸರು ತಗೋಬೇಕು ಅಂತಂದ್ರೆ ಸ್ಟ್ರಗಲ್ ಇದ್ದೇ ಇರುತ್ತೆ. ಓಕೆನಾ? ಬಟ್ ನಂಗೆ ಇಲ್ಲಿ ಇಷ್ಟ ಆಗಿದ್ದೇನು ಅಂತಂದ್ರೆ, ನ್ಯೂ ಅಂದ್ರೆ ದುಬೈ ಫ್ಯೂಚರ್ ಅಲ್ಲಿ ಹೇಗಿರುತ್ತೆ ಅಂತ, ಅದು ಲೈಕ್ ಎಕ್ಸಿಟ್ ಆಗ್ಬೇಕಾದ್ರೆ ಇರುತ್ತೆ. ಆ ಒಂದು ಪ್ರಾಸೆಸ್ ಆಗಿರ್ಬೋದು, ಮತ್ತೆ ಆ ಥಾಟ್ ಇಲ್ಲಿ ಹೆಂಗೆ ಅಂತಂದ್ರೆ ಅವ್ರಿಗೆ ಗೊತ್ತು ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಫಸ್ಟೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದಾರೆ ಅಲ್ವಾ? ಅಂಡ್ ಇದನ್ನ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೋಬೇಕು. ಏನೋ ಮಾಡ್ತೀವಿ ಅಂತ
ನಾವ್ ಏನೋ ಒಂದು ಗುರಿ ಇಟ್ಕೋಬೇಕು, ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಗೋ ವಿತ್ ದಿ ಫ್ಲೋ ಅನ್ನೋದೆಲ್ಲ ಹೇಳೋದಿಕ್ ಚಂದ ಅಷ್ಟೇ, ಬಟ್ ಪ್ಲಾನಿಂಗ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವಾಗ ನಾವು ಇಲ್ಲಿಂದ ಮ್ಯೂಸಿಯಂಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಮ್ಯೂಸಿಯಂ ಒಳಗಡೆ ಏನೂ ಹೋಗೋದಿಲ್ಲ, ಜಸ್ಟ್ ಹೊರಗಡೆಯಿಂದ ನೋಡ್ಕೊಂಡು ಬರ್ತೀವಿ. ಥ್ಯಾಂಕ್ ಗಾಡ್. ಒಂಥರ ನನಗೆ ನೆರಳಿಗೆ ಬಂದಿದ ತಕ್ಷಣ ಪ್ರಾಣ ವಾಪಸ್ ಬಂದಂಗಾಯಿತು. 4:15 ಇವಾಗ. ಹೆಂಗಿದೆ ಗೊತ್ತಾ ಬಿಸಿಲು, ಕೈಯಲ್ಲಿ ಆಗ್ತಾಯಿಲ್ಲ, ಉಸಿರಾಡೋಕ್ಕೂ ಆಗ್ತಾಯಿಲ್ಲ. ಇಷ್ಟೊತ್ತು ಇಲ್ಲಿ ಒಳಗಡೆ ಎಲ್ಲ ತಣ್ಣಗಿರುತ್ತೆ, ಓಕೆನಾ. ಹೊರಗಡೆ ಬಂದರೆ ಮುಗೀತು. ಸರಿ, ಈಗೇನು ಎಷ್ಟೊತ್ತು ರೆಸ್ಟ್? ಇಲ್ಲೊಂದು 5 ಮಿನಿಟ್ಸ್ ಕುತ್ಕೊಂಡಿದ್ದು ಹೊರಡಬೇಕು, ಬಿಕಾಸ್ ಅಲ್ಲಿ ಕ್ಲೋಸ್ ಆಗೋಗುತ್ತೆ ತಾನೆ ಬೇಗ. ಓಕೆ ಗೈಸ್, ಮ್ಯೂಸಿಯಂ ಅಲ್ಲಿ ಸಿಗೋಣ, ಬಾಯ್. ಮುಂದೆ ಬನ್ರಿ. ವಾಕಿಂಗ್ ಇನ್ ಫ್ರಂಟ್ ಆಫ್ ಫ್ರೇಮ್ ದುಬೈ. ದುಬೈ ಆಫ್ ಫ್ರೇಮ್. ದುಬೈ ಫ್ರೇಮ್. ಇದೇ ಎಕ್ಸಿಟ್. ಮತ್ತೆ ಗೈಸ್, ಇವತ್ತು ಮನೆ ಬಿಡ್ಬೇಕಾದ್ರೆ 3-4 ಪ್ಲೇಸ್ ನೋಡ್ಕೊಂಡು ಬರ್ತೀವಿ ವಾಪಸ್ ಅಂತ ಮನೆ ಬಿಟ್ಟಿದ್ದು, ಓಕೆನಾ. ಬಟ್ ದುಬೈ ಫ್ರೇಮ್ ನೋಡ್ಕೊಂಡು ಬರೋಷ್ಟಲ್ಲೇ ಸಿಕ್ಕಾಪಟ್ಟೆ ಸುಸ್ತು. ಬಿಸಿಲು ಗೈಸ್, ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ. ಅದರಿಂದ ತುಂಬ ಟಯರ್ಡ್ ಆಗೋಗುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಕಾಲೆಲ್ಲ ಪೇಯ್ನ್ ಬಂದ್ಬಿಡ್ತು. ಹಾಗಾಗಿ ಇವತ್ತು ಸದ್ಯಕ್ಕೆ ಒಂದು ಪ್ಲೇಸ್ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಸಮ್ ಟೈಮ್, ಓಕೆನಾ. ಸೊ ಅದರಲ್ಲಿ ನೋಡಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಟೆನ್ಷನ್ ಬೇಡ. ಆ್ಯಂಡ್ ತುಂಬ ಸ್ಟ್ರೆಸ್ ಆಗೋದು, ತುಂಬ ಬಾಡಿನ ಡ್ರೈನ್ ಮಾಡ್ಕೊಳ್ಳೋದು ಬೇಡ. ಆರಾಮಾಗಿ ನೋಡ್ಕೊಂಡು ಹೋಗೋಣ. ಆ್ಯಂಡ್ ಬೇರೆ ಊರಲ್ಲೆಲ್ಲ ಸಂಜೆ ಆಗ್ತಾ ಬಿಸಿಲು ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ನನಗೆ ಹೆಂಗನ್ಸ್ಬಿಡ್ತು ಗೊತ್ತಾ, 4 ಗಂಟೆ 5 ಗಂಟೆ ಆಗ್ತಾ ಫುಲ್ ಬಿಸಿಲು, ಉರಿ ಬಿಸಿಲು ಅಂತ ಹೇಳ್ತಾರಲ್ಲ, ಹಂಗೆ ಫೀಲ್ ಆಯಿತು. ಆ್ಯಂಡ್ ಇವಾಗ ಸೇಮ್ ನಮ್ಮ ರೂಮ್, ಬಸ್ ಇಳಿಯೋದು, ಬಸ್ಸಿಂದ ಬರಬೇಕಾದ್ರೆ ವಿಡಿಯೋ ಮಾಡೋದು, ಹಿಂಗೆ ಆಗೋಗ್ತಿದೆ ನಂದು. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ರೂಮ್ ರೀಚ್ ಆಗ್ತೀವಿ. ನಾವು ಹೋಗಿ ರೆಸ್ಟ್ ಮಾಡಬೇಕು ಗೈಸ್. ಆ್ಯಂಡ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋನ ಆದಷ್ಟು ಬೇಗ ಸಿಗೋಣ, ಓಕೆನಾ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಸೊ ಹೇಳೋದು ನಾನು ಕಡಿಮೆ ಮಾಡ್ಕೋಬೇಕು. ಆ್ಯಕ್ಚುಲಿ ಕಡಿಮೆ ಮಾಡಿದ್ದೀನಿ ಅಂತಲೇ ಅನಿಸುತ್ತೆ ನನಗೆ, ಬಟ್ ಯಾ ಓಕೆ ಗೈಸ್, ಬಾಯ್. ನಾಳೆ ಸಿಗೋಣ.